ಕುತ್ತಿಪುರ ಗೋವಿಂದರಾಜ್ ಅವ್ರ ಹತ್ರ ತಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಂತಹ ನಿದರ್ಶನಗಳು ತುಂಬ ಇದೆ. ಸೊ ಅವರು ಆ ಸಂದರ್ಭದಲ್ಲಿ ಯಾವುದೇ ಸಂಘಟನೆಯಲ್ಲಿದ್ದರೂ ಕೂಡ ಒಂದು ಜನಪರ ಕಾಳಜಿಯನ್ನು ಇಟ್ಕೊಂಡು ಇವರಿಗೂ ಕೂಡ ಸಪೋರ್ಟ್ ಮಾಡಿ ಅದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವೇ ಇವ್ರನ್ನೆಲ್ಲ ಗೆಲ್ಲಿಸಿದ್ದು, ಇವತ್ತು ನಮಗೆ ಏಟ್ ಕೊಡುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ನಮ್ಮ ಕುತ್ತಿಪುರ ಗೋವಿಂದರಾಜ್ ಅವರು ಹಂಚ್ಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರೇ, ಇದು ಓಟು ಕೊಟ್ಟವರಿಗೆ ಏಟು ಕೊಡ್ತಿದ್ದೀರಾ ಅಂತಂದರೆ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ. ಮತ್ತು ನಿನ್ನೆ ನಾನು ಕುತ್ತಿಪುರ ಗೋವಿಂದರಾಜ್ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಅವರ ಯೋಗಕ್ಷೇಮ ಮತ್ತು ಆಸ್ಪತ್ರೆಯಲ್ಲಿ ಅವರ ಸ್ಥಿತಿಗತಿಗಳನ್ನು ವಿಚಾರಿಸಿದಾಗ ಅವರ ಕಣ್ಣಿಗೆ ಎಡಗಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ, ಮತ್ತು ಕೆನ್ನೆಗೆ ಬಲವಾದ ಹೊಡೆತ ಬಿದ್ದಿದೆ, ಮತ್ತು ಸಣ್ಣ ಪುಟ್ಟ ಗಾಯಗಳು ಕೈಗಳಿಗೆ ಕಾಲುಗಳಿಗೆಲ್ಲ ಹೊಡೆತ ಬಿದ್ದಿದೆ. ಸೊ ಇದು ಇಕ್ಬಾಲ್ ಹುಸೇನ್ ಅವರು ಇನ್ನೊಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಏನಂತಂದರೆ ದಲಿತರಿಂದ ದಲಿತರನ್ನು ಓಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇಕ್ಬಾಲ್ ಹುಸೇನ್ ಅವರೇ, ಒಡೆಯೋದು ದಲಿತರೇ ಆಗಿರ್ಬೋದು, ಮುಸಲ್ಮಾನರೇ ಆಗಿರ್ಬೋದು, ಕ್ರಿಶ್ಚಿಯನ್ರೇ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಜಾತಿ ಜನಾಂಗದವರೇ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿಗೆ ದಮನ ಮಾಡುವಂಥದ್ದನ್ನು, ಆತನ ಧ್ವನಿಯನ್ನು ಹತ್ತಿಕ್ಕುವಂಥದ್ದನ್ನು ಹೊಡೆಯುವಂಥದ್ದು ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ತಪ್ಪು ಅನ್ನೋದನ್ನು ತಮ್ಮ ಗಮನಕ್ಕೆ ಇಟ್ಕೊಳ್ಳಿ. ಮತ್ತು ಇವತ್ತು ನೀವು ಹೊಡೆಸ್ತಿದ್ದೀರಿ ಅನ್ನುವಂಥ ಕೆಲಸವನ್ನು ಎಲ್ಲವನ್ನು ಮಾಡ್ತಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಮತ್ತೊಮ್ಮೆ ಎಲೆಕ್ಷನಲ್ಲಿ ನಿಂತ್ಕೊಂಡು ವೋಟ್ ಕೇಳುವಂಥ ನೈತಿಕತೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ದಲಿತ ಪರ ಹೋರಾಟಗಳು, ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಪರ ಹೋರಾಟಗಾರರು ಎಲ್ಲರೂ ಕೂಡ ನಿಮಗೆ ತಕ್ಕದಾದ ಬುದ್ಧಿಯನ್ನು ಕಲಿಸ್ತಾರೆ. ಮತ್ತು ಇನ್ನು ಮುಂದೆ ನೀವು ಯಾವತ್ತೂ ರಾಜಕೀಯ ಹಿತದೃಷ್ಟಿಯಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವತ್ತೂ ನೀವು ಮೇಲೆದ್ದೊಳಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಪಾಠವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಯವರು ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾ